ಸೊ ಇದೇ ನೋಡಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಿದ್ದಂತಹ ಪಾಂಡುರಂಗನ ವಿಠಲನ ವಿಗ್ರಹ ಅಂತ ಇದು. ಸೊ ನೋಡಿ ಎಷ್ಟು ಅದ್ಭುತವಾಗಿದೆ. ಸೊ ನೀವೇನಾದ್ರು ಬಂದರೆ ಇದು ಅಪ್ಪಣ್ಣಾಚಾರ್ಯವರ ಮನೆಯಲ್ಲಿರೋದು. ತುಂಬ ಅದ್ಭುತವಾಗಿದೆ. ಮಂತ್ರಾಲಯಕ್ಕೆ ಬಂದರೆ ಈ ಪ್ಲೇಸ್ಗಳನ್ನ ಮಿಸ್ ಮಾಡ್ಕೋಬೇಡಿ. ಹಾಗೆಯೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಸೊ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮತ್ತು ಆಂಜನೇಯ ಸೊ ಎಲ್ಲ ಇತಿಹಾಸನ ಇಲ್ಲಿ ಬರೆದಿದ್ದಾರೆ. ಅದು ತುಂಬ ಅದ್ಭುತವಾಗಿದೆ ಈ ಪ್ಲೇಸ್ಗಳು. ಸೊ ನಿಮಗೆ ಮಂತ್ರಾಲಯದಲ್ಲಿ ಏನಿದೆ ಸೊ ಅದೆಲ್ಲ ಮುಗಿಸ್ಕೊಂಡು ನೀವು ಆರಾಮಾಗಿ ಒಂದು 2 hours ಒಳಗಡೆ ಎಲ್ಲ ಇದು ನೋಡಿಕೊಂಡು ಬರ್ಬೋದು. ಸೊ ಆದಷ್ಟು ಬೆಳಿಗ್ಗೆ ಬನ್ನಿ. ಸೊ ತುಂಬ ಬಿಸಿಲಿರುತ್ತೆ. ಸೊ ನೋಡಿ ಇಲ್ಲೇ ಲಕ್ಷ್ಮೀ ದೇವಸ್ಥಾನ ಮತ್ತು ಆಂಜನೇಯ ಯೂಸ್ ಮಾಡ್ತಿದ್ದಂತಹ ಚಪ್ಪಲಿ ಮತ್ತು ಗದೆಗಳು ಎಲ್ಲ ಇದೆ ಸ್ನೇಹಿತರೆ ಇಲ್ಲಿ. ಸೊ ಇದೆಲ್ಲ ನಿಜವಾದಂತ ಇದು, ರಿಯಲ್ ಅಂತ ಇದು. ಸೊ ಇಲ್ಲಿ ನೋಡಿ ಏನು ನೋಡ್ತಾ ಇದ್ದೀರಾ ನೀವು, ಈ ಚಪ್ಪಲಿ ಇದು, ಇದಕ್ಕೆ ದೇವಸ್ಥಾನ ಮಾಡಿ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಹಾಗೆಯೇ ಆಂಜನೇಯ ಯೂಸ್ ಮಾಡ್ತಿದ್ದಂಥ ಗದೆ ಇದೆ. ಸೊ ನೋಡಿ ಇದೇನೇ ಗದೆ ಅದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ, ತುಂಬ ದೊಡ್ಡದಿದೆ ರಿಯಲಾಗಿ ನೋಡಿದ್ರೆ ಇದು. ಸೊ ಇದು ಪಂಚಮುಖಿ ದೇವಸ್ಥಾನದಲ್ಲಿ ಇರೋದು ಇದು. ಸೊ ಈ ಪ್ಲೇಸ್ನ ಮಿಸ್ ಮಾಡ್ಕೊಬೇಡಿ. ಒಂಥರ ಪ್ಲೇಸು ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿದೆ. ಸೊ ನಮ್ಮ ಭಾಗ ಮೈಸೂರು ಮತ್ತು ಚಾಮರಾಜನಗರ ಇದೆಯಲ್ಲ, ಸೊ ಹಳ್ಳಿ ಥರನೇ ಬೇರೆ, ಇಲ್ಲಿ ಥರನೇ ಬೇರೆ ಸ್ನೇಹಿತರೆ. ಮಿಸ್ ಮಾಡ್ಕೊಬೇಡಿ ಈ ಪ್ಲೇಸ್ಗಳನ್ನ. ಸದ್ಯ ಬೇಗನೆ ಬಂದಿದ್ದೀವಿ. ಏನಾರು ಲೇಟಾಗಿ 11 ಗಂಟೆ ಮೇಲೆ ಬಂದುಬಿಟ್ಟಿದ್ರಂತೂ ತುಂಬ ಬಿಸಿಲಾಗ್ಬಿಡ್ತಿತ್ತು, ನಡೆಯೋಕ್ಕಾಗ್ತಾ ಇರಲಿಲ್ಲ. ಸೊ ನೋಡಿ ಚೆನ್ನಾಗಿದೆ ಇಲ್ಲಿ ವಾತಾವರಣ ಎಲ್ಲ. ಇದು ಲಕ್ಷ್ಮೀ ದೇವಸ್ಥಾನ ಅಂದ್ಬಿಟ್ಟು. ಸೊ ನೋಡೋಣ ಹೇಗಿದೆ ಅಂದ್ಬಿಟ್ಟು. ಗುಹೆ ಥರ ಇದೆ ಒಳಗಡೆ ಇದೆ ಅನ್ಸುತ್ತೆ ದೇವಸ್ಥಾನ. ಸೊ ಒಳಗಡೆ ಲಕ್ಷ್ಮೀ ದೇವಿ ದರ್ಶನ ಆಯಿತು. ಸೊ ನೋಡಿ ಇಲ್ಲೇ ಪಂಚಮುಖಿ ದೇವಸ್ಥಾನ ಹಿಂಭಾಗನೇ ಈ ದೇವಸ್ಥಾನ ಇರೋದು. ಹತ್ರದಲ್ಲೇ ಇದೆ, ಚೆನ್ನಾಗಿದೆ. ಇದು 2 ಪ್ಲೇಸ್ ಕ್ಯಾಚ್ ಆಯಿತು. ಇನ್ನೊಂದು ಪ್ಲೇಸ್ ತೋರಿಸ್ತಾರಂತೆ, ಅಪ್ಪಣ್ಣಾಚಾರ್ಯ ಅವ್ರ ಮನೆ ಮತ್ತು ರಾಘವೇಂದ್ರ ಸ್ವಾಮಿಗಳು ತಪಾಸ್ ಮಾಡ್ತಿದ್ದು ರೆಸ್ಟ್ ಮಾಡ್ತಿದ್ದ ಜಾಗ ಅದೆಲ್ಲ. ಸೊ ಓಕೆ ನೋಡೋಣ ಬನ್ನಿ ಹೇಗಿರುತ್ತೆ ಅದು ಅಂದ್ಬಿಟ್ಟು. ಸೊ ನಾವು ಪಂಚಮುಖಿ ದೇವಸ್ಥಾನ ನೋಡಾದ್ಮೇಲೆ ಇಲ್ಲಿ ಅಪ್ಪಣ್ಣ ಅವರ ಮನೆ ಇದೆ. ಬಿಚ್ಚಾಲೆ ಗ್ರಾಮ ಇದು. ಸೊ ತುಂಬ ಅದ್ಭುತವಾಗಿದೆ. ರಾಯರು ಇಲ್ಲಿ ವಿಶ್ರಾಂತಿ ಮಾಡ್ತಿರೋ ಜಾಗ. ಮತ್ತು ಇಲ್ಲಿ ಏನಂದರೆ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಫೋಟೋಗಳಿದೆ ಸ್ನೇಹಿತರೆ. ಸೊ ಇದು ರಾಯರು ಇದ್ದಾಗಲೇ ಈ ಫೋಟೋಗಳನ್ನ ಮಾಡಿ ಅವ್ರ ಕೈಲೇ ಸೈನ್ ಹಾಕ್ಸಿರೋದಂತ. ಸೊ ನೋಡಿ ಅಲ್ಲೇ ಬರೆದಿದ್ದಾರೆ. ಸೊ ಇದಂತೂ ತುಂಬ ಚೆನ್ನಾಗಿತ್ತು ಮಾತ್ರ. ಸೊ ತುಂಬ ಅದ್ಭುತವಾಗಿತ್ತು. ಸೊ ನಾವೇನೇ ನೋಡಿದ್ರಲ್ಲ ನೀವು ಒಳಗಡೆ, ಇದೆಲ್ಲ ರಾಯರ ಇತಿಹಾಸ. ಅವರು ಚಿಕ್ಕ ವಯಸ್ಸಿಂದನೂ ಕೊನೆ ತನಕ ದೀಕ್ಷೆ ತಗೊಳ್ಳೋದಕ್ಕಿಂತನೂ ಎಲ್ಲನೂ ಇಲ್ಲಿ ಒಂದು ಫೋಟೋ ಫ್ರೇಮ್ ಮಾಡಿ ಮಡಗಿದ್ದಾರೆ. ಅವರ ಪವಾಡಗಳು ಎಲ್ಲ ಕೂಡ ತುಂಬ ಅದ್ಭುತವಾಗಿದೆ ಈ ಪ್ಲೇಸು. ಈ ಮನೆಗೆ ಬಂದರೆ ಸಾಕು ಒಂಥರ ಏನೋ ಒಂಥರ ಫೀಲ್ ಆಗುತ್ತೆ ಸ್ನೇಹಿತರೆ. ಒಂಥರ ಓಲ್ಡೆಸ್ಟ್ ಮನೆ ಥರ ಫೀಲ್ ಆಗುತ್ತೆ. ಮತ್ತು ಇಲ್ಲಿ ಬಂದರೆ ಒಂಥರ ಒಂದು ವಾತಾವರಣನೇ ಚೇಂಜ್ ಆಗಿಬಿಡುತ್ತೆ. ಒಂದು ಭಕ್ತಿ ವಾತಾವರಣ ಬರುತ್ತೆ ಇಲ್ಲಿ ಬಂದರೆ. ತುಂಬ ಅದ್ಭುತವಾಗಿದೆ ಈ ಮನೆ ಮಾತ್ರ. ಸೊ ತುಂಬ ಇಷ್ಟ ಆಯಿತು ಮಾತ್ರ ನನಗೆ. ಸೊ ನೀವೇನಾದ್ರೂ ಬಂದರೆ ಮಂತ್ರಾಲಯದಲ್ಲಿ ಈ ಪ್ಲೇಸ್ಗೆಲ್ಲ ವಿಸಿಟ್ ಮಾಡಿ. ಇದು ಬಿಚ್ಚಾಲೆ ಗ್ರಾಮ ಇದು. ಸೊ ನಿಮಗೆ ಪಂಚಮುಖಿ ದೇವಸ್ಥಾನ ಆದಮೇಲೆ ಈ ಪ್ಲೇಸಿಗೆ ಕರ್ಕೊಂಡ್ಬರ್ತಾರೆ. ಸ್ವಲ್ಪ ದೂರ ಇದೆ, ಸ್ವಲ್ಪ ಚೆನ್ನಾಗಿರೋ ಗಾಡಿ ಮಾಡ್ಕೊಂಡು ಬನ್ನಿ. ಸೊ ಆಟೋಗಳೆಲ್ಲ ಇರುತ್ತೆ, ನಿಮಗೇನಿಲ್ಲ ಪ್ರಾಬ್ಲಮ್ ಇಲ್ಲ. 150 rupees ತೊಗೊಳ್ತಾರೆ ಈ ಪ್ಲೇಸ್ಗಳಿಗೆಲ್ಲ. ಲಾಸ್ ಏನಿಲ್ಲ, ಯಾಕೆಂದರೆ ತುಂಬ ಕಿಲೋಮೀಟ್ರ್ ಜಾಸ್ತಿ ಇದೆ. ಸೊ ಆದರೂ ಕೂಡ ಅವರು 150 ಮಾತ್ರ ಎಲ್ಲನೂ ತೋರಿಸ್ಕೊಡ್ತಾರೆ. ತುಂಬ ಅದ್ಭುತವಾಗಿದೆ. ಆದಷ್ಟು ಮಾರ್ನಿಂಗ್ ಬನ್ನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಸೊ ಮನೆ ಕೂಡ ಅಷ್ಟೇ, ಅವಾಗ ಹೇಗಿದ್ದು ಹಾಗೇ ಇದೆ ಅಂತೆ. ಈಗಲೂ ಕೂಡ ಅದೇನು ಆಲ್ಟ್ರೇಷನ್ ಏನು ಮಾಡಿಲ್ಲ, ಹಾಗೇ ಇದೆ ಮನೆ ಒಳಗಡೆ ಎಲ್ಲ. ಸೊ ತುಂಬ ಅದ್ಭುತವಾಗಿದೆ. ಮತ್ತು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅಷ್ಟೇ ಹೊರತು ಇನ್ನೆಲ್ಲ ಮನೆ ಹೇಗಿದೆ ಫಸ್ಟ್ ಹೇಗಿತ್ತು, ಮರ ಎಲ್ಲ ಇತ್ತಂತ ಹಿಂದ್ಗಡೆ. ಸೊ ಆ ಮರನೂ ಸೇರಿಸಿ ಮನೆ ಕಟ್ಟಿದ್ದಾರೆ ಒಳಗಡೆ. ಸೊ ನೋಡಿ ಇದೆಲ್ಲ ರಾಯರ ಒಂದು ಇತಿಹಾಸಗಳು. ಸೊ ಸತ್ತೋರನ್ನು ಬದುಕಿಸಿರೋದು ಇತಿಹಾಸ ಇದೆಲ್ಲ. ಸೊ ಫಿಲಮಲ್ಲಿ ಏನು ನೋಡಿರ್ತೀವಿ ನಾವು ಅದೆಲ್ಲ ಇದೆ ಇಲ್ಲಿ. ಇದನ್ನೆಲ್ಲ ಆವಾಗಲೇ ಚಿತ್ರಣ ಮಾಡಿ ಅವ್ರು ಇದ್ದಾಗಲೇ ಚಿತ್ರಣ ಮಾಡಿರೋದಂಥ ಇದೆಲ್ಲ. ಸೊ ನೋಡಿ ಇದೇ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಿದ್ದಂಥ ಪಾಂಡುರಂಗನ ವಿಠಲನ ವಿಗ್ರಹ. ಸೊ ಅದ್ಭುತವಾಗಿದೆ ಇದು ಮಾತ್ರ. ಸೊ ಇದು ನೋಡಿ, ಇದು ಸಾಕ್ಷಾತ್ ಪಾಂಡುರಂಗನೇ ಬಂದು ರಾಯರಿಗೆ ಹೇಳ್ತಾರೆ ದೀಕ್ಷೆ ತಗೋಬೇಕಾದ್ರೆ. ಸೊ ಆ ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ಕೃಷ್ಣ ಸರ್ಪ ಅಂತ ಇದು. ಸೊ ಇದು ಅಷ್ಟೇ ಅದ್ಭುತವಾಗಿದೆ. ಇದು ಏನೋ ಇತಿಹಾಸಗಳಿದೆ, ಬಟ್ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ನಾನು ಫಸ್ಟ್ ಟೈಮ್ ಹೋಗಿರೋದು. ಸೊ ನೋಡಿ ಇದು ಬೃಂದಾವನ, ತುಂಗಾಭದ್ರಾ ನದಿ. ಸೊ ನೋಡಿ ಅಪ್ಪಣ್ಣಾಚಾರ್ಯ ಸೇವಾ ಟ್ರಸ್ಟ್ ಅಂತಿದೆ ಇಲ್ಲಿ. ಸೊ ರಾಯರಿಗೆ ಬಳಸುತ್ತಿದ್ದ ಒಳಕಲ್ಲು. ಸೊ ನೋಡಿ ಇಲ್ಲಿ ಎಷ್ಟು ಅದ್ಭುತವಾಗಿದೆ. ಸೊ ನೋಡಿ ಈಗಲೂ ಹಾಗೇ ಇದೆ. ಏಕಾಶಲ ಬೃಂದಾವನ. ನೀರು ಕಡಿಮೆ ಇದೆಯಲ್ಲ ಈಗ.
ಅಯ್ಯೋ ಮೋಸ್ಟ್ಲಿ ಇದೇನೋ ಅನ್ಕೋತಾನೆ. ಅದೇ ರಾಯರು ತಪಸ್ ಮಾಡಿದಂಥ ಜಾಗ ಅಂತ ಇದು, ಜಪ ಮಾಡ್ತಿದ್ರಲ್ಲ ಆ ಜಾಗ ಅದು. ಸೊ ಇದು ಬಿಚ್ಚಲಮ್ಮ ದೇವಸ್ಥಾನ.